ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥ ವಿಷಯ ವೆಯ್ಟ್ ಲಾಸ್. ಅಗೇನ್ ವೆಯ್ಟ್ ಲಾಸ್ನೇ ತೊಗೊಂಬಂದಿದ್ದೀನಿ. ಏನಕ್ಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ವೆಯ್ಟ್ ಲಾಸ್ಗೆ ಇನ್ನೂ ಏನಾದರೂ ಒಂದು ಡಿಟಾಕ್ ಡ್ರಿಂಕ್ಸನ್ನು ತೋರಿಸಿ ಅಥವಾ ಏನಾದರೂ ತಿನ್ನುವಂಥದ್ದು ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತು ತೊಗೊಂಡು ಬಂದಿರೋವಂಥ ಒಂದು ಇಂಗ್ರೀಡಿಯೆಂಟ್ ಕೂಡ ಅಷ್ಟೇ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ನನಗೆ 3 ಸಲ ಡೆಲಿವರಿ ಆಗಿರೋವಂಥದ್ದು. 1 ಸಲ ನಾರ್ಮಲ್ ಡೆಲಿವರಿ, 2 ಸಲ ಸಿ ಸೆಕ್ಷನ್. ಸೊ ಅದಾದಮೇಲೆ ಕೂಡ ನಾನು ಇಷ್ಟೊಂದು ವೆಯ್ಟ್ ಲಾಸ್ ಆಗ್ತಾನೆ ಇದ್ದೀನಿ. ನಾನು ನಾರ್ಮಲ್ ಶೇಪಲ್ಲೇ ಇದ್ದೀನಿ, ಅಂದರೆ ಹೊಟ್ಟೆ ಬರುತ್ತೆ ಸಿ ಸೆಕ್ಷನ್ ನಂತರ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಎಲ್ಲರಿಗೂ ಕೂಡ ಹೊಟ್ಟೆ ಬರೋದಿಲ್ಲ. ಯಾರು ಎಕ್ಸಸೈಸ್ ಮಾಡೋದಿಲ್ಲ, ಡಯಟ್ ಫಾಲೋ ಮಾಡೋದಿಲ್ಲ, ಸುಮ್ಮನೆ ಹೇಗೆ ಅಂದರೆ ಹಾಗೆ ತಿನ್ಕೊಂಡು ಅವರ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ, ಅವರಿಗೆ ಮಾತ್ರ ಹೊಟ್ಟೆ ಬೊಜ್ಜು ಬರೋವಂಥದ್ದು. ನಾವು ಕರೆಕ್ಟಾಗಿ ತಿನ್ನುವಂಥ ಆಹಾರ, ತಗೊಳ್ಳುವಂಥ ಏನು ಲಿಕ್ವಿಡ್ ಫುಡ್ಸ್ ಆಗಿರ್ಬೋದು, ಸಾಲಿಡ್ ಫುಡ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ನಾವು ಕರೆಕ್ಟಾಗಿ ತೊಗೊಳ್ಬೇಕು. ಏರಾಬೇರಿಯಾಗಿ ತಿನ್ಕೊಂಡು ಹೆಂಗೆ ಅಂದರೆ ಹಾಗೆ ಲೈಫ್ ಲೀಡ್ ಮಾಡ್ತಾ ಇರೋವಂಥವ್ರಿಗೆ ಖಂಡಿತ ಹೊಟ್ಟೆ ಬೊಜ್ಜು ಅಲ್ಲದೆ ಇಡೀ ಬಾಡಿ ಫುಲ್ಲು ಫ್ಯಾಟ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಸೊ ನನಗೆ ಯಾವುದೇ ಒಂದು ಹೊಟ್ಟೆ ಬೊಜ್ಜಾಗಲಿ ಯಾವುದೇ ಬಾಡಿ ಫ್ಯಾಟ್ ಆಗಲಿ ತುಂಬ ಜಾಸ್ತಿ ಇಲ್ಲ. ನಾನು ಒಂದು 63 kg ಇದ್ದೀನಿ, ಹೇಳಿದ್ನಲ್ಲ 71 kg ಇಂದ ಇವಾಗ 63 ಆಗಿದ್ದೀನಿ. ನನ್ನ ಬೇಬಿಗೆ ಇನ್ನೂ 10 months ಅಷ್ಟೇ, ಅಂದರೆ ಡೆಲಿವರಿ ಆಗಿ 10 monthsಗೆ ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ತುಂಬ ವೆಯ್ಟ್ ಲಾಸ್ ಆಗಿದ್ದೆ. ನಾನು 75 kg ಇಂದ 55 kg, ಅಂದರೆ 20 kg ಅಷ್ಟು ನಾನು ವೆಯ್ಟ್ ಲಾಸ್ ಆಗಿದ್ದೆ. ಇವಾಗ ಕೂಡ ಅಷ್ಟೇ ನಾನು ಅಷ್ಟೇ ಗೋಲ್ನ ಇಟ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಜೊತೆಯಲ್ಲಿ ಈ ಒಂದು ಏನು ರೆಮಿಡಿಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಮನೆ ಮದ್ದುಗಳನ್ನ. ಏನಕ್ಕೆ ಅಂದರೆ ಇದು ನನಗೆ ಲಾಸ್ಟ್ ಟೈಮ್ ವರ್ಕ್ ಆಗಿದ್ದಂಥದ್ದು. ಏನು ನಾನು 20 kg ತೂಕ ಇಳಿಸೋದಕ್ಕೆ ನನಗೆ ಸಹಾಯವಾದಂಥದ್ದು. ನಾನು ಯಾವ ರೀತಿಯಾಗಿ ಡಯಟ್ ಫಾಲೋ ಮಾಡ್ತಾ ಇದ್ದೆ, ಯಾವೆಲ್ಲ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೆ, ಯಾವೆಲ್ಲ ಒಂದು ಮನೆ ಮದ್ದುಗಳನ್ನ ತಗೊಳ್ತಾ ಇದ್ದೆ, ಯಾವ ರೀತಿಯಾಗಿ ಡಿಟಾಕ್ಸ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ನಾನು ಕಂಟಿನ್ಯೂ ಮಾಡಿದಂಥವನ್ನ ಮಾತ್ರ ನಿಮ್ಮ ಜೊತೆಯಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಸುಮ್ಮನೆ ಏನೋ ಒಂದು ಹೇಳಬೇಕು ವಿಡಿಯೋಗೋಸ್ಕರ, ಕಂಟೆಂಟ್ಗೋಸ್ಕರ ಅಂತ ಹೇಳಿ ಮಾಡ್ತಾ ಇಲ್ಲ. ಇದು ನನಗೆ ಹೆಲ್ಪ್ಫುಲ್ ಆಗಿರೋವಂಥದ್ದನ್ನೇ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇಳ್ತಾ ಇರೋದಂತೂ ಸ್ಪೆಷಲಿ ಇಡೀ ಬಾಡಿನ ಡಿಟಾಕ್ಸ್ ಮಾಡುವಂಥದ್ದು, ಬೊಜ್ಜನ್ನು ಕೂಡ ಕರಗಿಸುವಂಥದ್ದು, ಹಾಗೆಯೇ ಹಲವಾರು ಈ ಒಂದು ಗಂಟ್ಲ ಕೆರೆತ ಆಗಿರ್ಬೋದು, ಕೆಮ್ಮು, ಶೀತ, ಇದಕ್ಕೆಲ್ಲದಕ್ಕೂ ಕೂಡ ಇದು ಮನೆಮದ್ದಾಗಿರುವಂಥದ್ದು. ಹಾಗೆಯೇ ಒಂದು ನಿಮ್ಮ ಬೆಳಗ್ಗಿನ ಒಂದು ಟೈಮ್ನಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ತುಂಬಾ ಡಿಟಾಕ್ಸ್ ಆಗುವಂಥದ್ದು. ಹಾಗೆ ಚಳಿಗಾಲದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ದೇಹದ ಶೀತವನ್ನು ಕಂಟ್ರೋಲ್ ಮಾಡುತ್ತೆ, ಉಷ್ಣತೆಯಿಂದ ಕೂಡಿರುವಂತೆ ಮಾಡುತ್ತೆ. ಹೇಳಿದ್ನಲ್ಲ, ಚಳಿಗಾಲದಲ್ಲಿ ಬರುವಂಥ ಎಲ್ಲ ಒಂದು ಕಾಯಿಲೆಗಳನ್ನು ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಇದು ವೆಯ್ಟ್ ಲಾಸ್ ಮಾಡುವಲ್ಲಿ ಕೂಡ ಒಂದು ಕೆಲಸವನ್ನು ಮಾಡೇ ಮಾಡುತ್ತೆ ಅಂತ ಹೇಳ್ತೀನಿ. ನೀವು ಬೇರೆಯ ಒಂದು ಡಯಟನ್ನು ಫಾಲೋ ಮಾಡ್ತಾ ಇರಬೇಕು, ವಾಕಿಂಗನ್ನು ಮಾಡ್ತಾ ಇರಬೇಕು, ಕೆಲವೊಂದಷ್ಟು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡುವಂಥದ್ದು, ಮನೆ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋವಂಥದ್ದು. ಸೊ ಇದೆಲ್ಲದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಏನಕ್ಕಂತಂದರೆ ಹೇಳಿದ್ನಲ್ಲ, ಬೇರೆ ಎಲ್ಲ ರೂಟೀನ್ಗಳನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಹೋದಾಗ ಮಾತ್ರ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ. ಎಲ್ಲದೂ ಕೂಡ ನಿಮಿಷದಲ್ಲೇ ಆಗೋದಿಲ್ಲ. ಸೊ ಅದರಲ್ಲಿ ಒಂದು ಬೆಸ್ಟ್ ಆಗಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡುವಂಥದ್ದು, ಯಾವ ರೀತಿಯಾಗಿ ಸೇವನೆ ಮಾಡುವಂಥದ್ದು, ಎಷ್ಟು ದಿನಗಳವರೆಗೆ ತೊಗೊಳ್ಬೇಕು, ಯಾವ ಏಜ್ನವರು ತೊಗೊಳ್ಬೋದು, ಸಿಸೇರಿಯನ್ ಆಗಿರೋರು ಕೂಡ ತೊಗೊಳ್ಬೋದು, ನಾರ್ಮಲ್ ಡೆಲಿವರಿ ಆಗಿರೋರು ತೊಗೋಬೋದು. ಇದನ್ನು 1 ತಿಂಗಳಲ್ಲ, 2 ತಿಂಗಳಲ್ಲ, 6 ತಿಂಗಳು ಬೇಕಾದರೂ ನೀವು ತೊಗೊಳ್ಬೋದು. ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ನೀವು ಒಂದು ದಿನ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಮ ವೆಯ್ಟನ್ನು ನೀವು ಚೆಕ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ 1 ತಿಂಗಳಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳಿ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ನೀವು ತಿನ್ನುವಂಥ ಆಹಾರ ಒಂದು 75% ಇದ್ದರೆ ಇನ್ನೊಂದು 25% ಖಾಲಿ ಇರಬೇಕು ನಿಮ್ಮ ಹೊಟ್ಟೆ. ಹಾಗೆಯೇ ಊಟಕ್ಕೆ ಮುಂಚೆ 1 ಲೋಟ ನೀರನ್ನು ತಗೊಳ್ಳೋವಂಥದ್ದು. ಅದರಿಂದ ನಿಮ್ಮ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಊಟ ಕೂಡ ಕಡಿಮೆ ಸೇರುತ್ತೆ, ನಿಮ್ಮ ಬಾಡಿಗೆ ಕ್ಯಾಲೋರೀಸ್ ಕಡಿಮೆ ಹೋಗೋದ್ರಿಂದ ಫ್ಯಾಟ್ ಜಾಸ್ತಿ ಆಗುವಂಥದ್ದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಾವು ವೆಯ್ಟ್ ಲಾಸ್ ಆಗುವ ಕಡೆಗೆ ಗಮನ ಕೊಡೋದಕ್ಕಿಂತಲೂ ಹೆಚ್ಚಾಗಿ ವೆಯ್ಟ್ ಗೇನ್ ಆಗದಾಗೆ ನೋಡ್ಕೊಳ್ಳೋವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿನಿತ್ಯ ಬೆಳಗಿನ ಜಾವ ಮತ್ತು ಸಂಜೆ ನೀವು ವಾಕಿಂಗನ್ನು ಮಾಡಬೇಕಾಗುತ್ತೆ. ನಿಮ್ಮ ಕೈಲಿ ಎಷ್ಟು ಆಗುತ್ತೆ, ಎಷ್ಟು ದೂರ ಹೋಗುವಂಥದ್ದು ಅಷ್ಟು ದೂರ ನೀವು ಹೋಗಿ ವಾಕನ್ನು ಮಾಡ್ಕೊಳ್ಬೇಕು. ಹಾಗೆಯೇ ಮನೆಗೆ ಬಂದಾಗ
ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು, ಬೇರೆ ಯಾವುದಾದ್ರೂ ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಮನೆ ಕೆಲಸದಲ್ಲೂ ನೀವು ತೊಡಗಿಕೊಳ್ಬೇಕು. ನಿಮ್ಮ ಕೆಲಸ ಏನಿದೆ, ನಿಮ್ಮ ದಿನನಿತ್ಯದ ಕೆಲಸ, ಅದನ್ನೆಲ್ಲದನ್ನು ಮಾಡ್ಕೊಳ್ತಾ ಬರಬೇಕು. ಸುಮ್ಮನೆ ತಿನ್ನೋದು ಮಲಗೋದು ಈ ರೀತಿಯಾಗಿ ಮಾಡೋದಲ್ಲ. ಬಾಣಂತನೂ ಕೂಡ ಅಷ್ಟೇ, ಫುಲ್ಲು ರೆಸ್ಟ್ ಮಾಡಬೇಕು ಸಿ ಸೆಕ್ಷನ್ ಆಗಿರೋರು ಅಂತ ಹೇಳಿ ಕಂಪ್ಲೀಟಾಗಿ 9 ತಿಂಗಳು ವರ್ಷದವರೆಗೆ ಮಲ್ಕೊಳ್ಳೋ ಅಂಥದ್ದಲ್ಲ. ನೀವು 1 ತಿಂಗಳು ರೆಸ್ಟ್ ಮಾಡಿ ಅಥವಾ 2 ತಿಂಗಳು ರೆಸ್ಟ್ ಮಾಡಿ ಅಷ್ಟೇ. ಅದಾದ ನಂತರ ಎಲ್ಲ ನಾರ್ಮಲ್ ಕೆಲಸಗಳನ್ನ, ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಎಲ್ಲದನ್ನು ಕೂಡ ನೀವು ಮಾಡ್ಕೊಳ್ತಾ ಬಂದರೆ ನಿಮ್ಮ ವೆಯ್ಟು ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಎಳ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಯಾವ ರೀತಿ ಈ ಒಂದು ಇಂಗ್ರೀಡಿಯೆಂಟನ್ನು ತೊಗೊಳ್ಳೋವಂಥದ್ದು ಮಾಡ್ಕೊಳ್ಳೋವಂಥದ್ದು ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಬೇಕಾಗಿರೋದಿಷ್ಟೇ. ಈ ರೀತಿಯಾಗಿ 7 ಎಸಳು ಬೆಳ್ಳುಳ್ಳಿನ ತೊಗೊಳ್ಬೇಕು. 7 ಪೀಸ್ ಬೆಳ್ಳುಳ್ಳಿ ನೋಡಿ, ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಪ್ರತಿನಿತ್ಯ ತೊಗೊಳ್ತಾ ಬರಬೇಕು. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಇದನ್ನು ಪೂರ್ತಿಯಾಗಿ ಸಿಪ್ಪೆನ ತೆಗೆದಿಟ್ಕೊಳ್ಳಿ. ಇದನ್ನು ನೀವು ಹಸಿ ಬೆಳ್ಳುಳ್ಳಿನ ಕೂಡ ಡೈರೆಕ್ಟಾಗಿ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿಂತಾ ಬರಬೇಕು. ಈ 7 ಬೆಳ್ಳುಳ್ಳಿಗಳನ್ನ ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ 7 ಬೆಳ್ಳುಳ್ಳಿಗಳನ್ನ ತಿನ್ನಬೇಕು. ಸೊ ಹಸಿದನ್ನು ತುಂಬ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಅಂಥವ್ರು ಈ ರೀತಿ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಕೂಡ ತಿನ್ಬೋದು. ಹಾಗೆ ತಿಂದರೆ ಇದರ ಒಂದು ಎಫೆಕ್ಟ್ ಇನ್ನೂ ಜಾಸ್ತಿ ಆಗಿರುತ್ತೆ.